ಆ, ನಮಸ್ತೆ. ಇಂದಿಗೆ ಇವತ್ತು ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿ ಅವರನ್ನ ಪರಿಚಯ ಮಾಡತಕ್ಕಂತಹ ಒಂದು ಸುಯೋಗ ನನಗೆ ಸಿಕ್ಕಿದೆ. ತಮ್ಮೆಲ್ಲರಿಗೂ ಕೂಡ ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಪರಿಚಯವನ್ನ ನಾನಿವತ್ತು ಮಾಡ್ಕೊಡ್ಬೇಕು. ಅವರ ಸಂದರ್ಶನವನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇದೊಂದು ಸುಯೋಗ, ಸುವರ್ಣಾವಕಾಶ ಅಂತ ನಾನು ತಿಳ್ಕೊತೀನಿ. ನಮಸ್ಕಾರ ಜಯಪ್ರಕಾಶ್ ನಾಗತಿಹಳ್ಳಿ ಅವರಿಗೆ. ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. ಈ ಸಂದರ್ಶನಕ್ಕೆ ತಮಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ನಾನು ಬಯಸ್ತೇನೆ. ಸರ್, ತಾವು ತಮ್ಮ ಪರಿಚಯ, ನಾಗತಿಹಳ್ಳಿ ಇದು ತಮ್ಮ ಊರಿನ ಸರ್, ತಮ್ಮ ಮೂಲ ಊರ? ಹೌದು ಮೇಡಮ್, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಗ್ನೂಲೆ ಹೋಬಳಿಯಲ್ಲಿ ಕದಬಳ್ಳಿ ಪಕ್ಕದಲ್ಲಿ ಅಳಿಸಂದ್ರದ ನಾಗತಿಹಳ್ಳಿ ಅಂತ, ಅಂದ್ರೆ ನಮ್ಮೂರ್ ಪಕ್ಕ ಅಳಿಸಂದ್ರ ಅಂತ ಇದೆ. ಅದಕ್ಕೆ ನಾಗತಿಹಳ್ಳಿ ಅಂತ ನಮ್ಮ ಊರಿಗೂ ಇನಿಷಿಯಲ್ ಕೊಟ್ಬಿಟ್ಟಾರೆ. ಓಕೆ ಸರ್. ಜಯಪ್ರಕಾಶ ನಾಗತಿಹಳ್ಳಿ. ನಾಗತಿಹಳ್ಳಿ ಅನ್ನೋದು ನಾಗತಿಹಳ್ಳಿ ಚಂದ್ರಶೇಖರ, ಆ ನಾಗತಿಹಳ್ಳಿಯಿಂದ ಬಂದಿರೋರೆಲ್ಲ ಮಿನುಗು ತಾರೆಗಳ ತರ ಎಲ್ಲ ಮಿಂಚ್ತಾ ಇದ್ದೀರಾ ಸರ್, ಎಲ್ರು ಕೂಡ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಜನತೆಗೆ ಎಷ್ಟೋ ರೀತಿಯಲ್ಲಿ ತಾವು ಮಾರ್ಗದರ್ಶನವನ್ನ ಮಾಡಿದ್ದೀರಾ ಸರ್. ನೀವೀಗ ಮೊದಲು ನಿಮ್ಮ ವೃತ್ತಿ ಬದುಕು ಎಲ್ಲಿಂದ ಹೇಗೆ ಆರಂಭ ಆಯ್ತು ಸರ್? ತಮ್ಮ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ? ವೃತ್ತಿ ಬದುಕು ಅನ್ನೋದು ಎಲ್ಲಿಂದ ಹೇಗೆ ಆರಂಭ ಆಯ್ತು ಸರ್? ದೊಡ್ಡ ಪ್ರಶ್ನೆ ಕೇಳ್ಬಿಟ್ರಿ. ವಿದ್ಯಾಭ್ಯಾಸ 4ನೇ ಕ್ಲಾಸ್ವರೆಗೂ ನಮ್ಮೂರು ನಾಗತಿಹಳ್ಳಿ. 5ನೇ ಕ್ಲಾಸಿಂದ ಹೈಸ್ಕೂಲ್ 7ನೇ ಕ್ಲಾಸ್ವರೆಗೂ ಸರಸ್ವತಿ ವಿದ್ಯಾಮಂದಿರ, ಹನುಮನ್ ನಗರ. ಚಾಮರಾಜಪೇಟೆ ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲು 8, 9, 10. ಆಮೇಲೆ BHS ಜೂನಿಯರ್ ಕಾಲೇಜು 11, 12, PUC 1, PUC 2. ಅದಾದಮೇಲೆ ವಿಜಯ ಕಾಲೇಜು BSc. ಅದಾದಮೇಲೆ ಶ್ರೀ ರಾಮನಾರಾಯಣ್ ಚಲರಾಮ್ SJRC ಒಂದು ಇನ್ಸ್ಟಿಟ್ಯೂಷನಲ್ಲಿ 3 years ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್, 3 years. ಅದಾದ್ಮೇಲೆ ಡಿಪ್ಲೊಮಾ ಇನ್ ಜರ್ನಲಿಸಮ್, ಮೈಸೂರು ಯೂನಿವರ್ಸಿಟಿ 1 year ಕೋರ್ಸ್. ಅದಾದ್ಮೇಲೆ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ 2 years MA, MCJ ಅಂತ, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಅಂತ. ಸೊ ಇದಿಷ್ಟು ನಾನು ಓದಿದ್ದು. ಅದ್ರ ಜೊತೆಗೆ ವೃತ್ತಿಪರವಾಗಿ ಒಂದು ಎಕ್ಸೆಲ್ ಗ್ರಾಜ್ಯುಯೇಷನ್ ಅಂತ 2004 ಅಲ್ಲಿ ಅಮೆರಿಕನ್ ಯೂನಿವರ್ಸಿಟಿ ಎಕ್ಸೆಲ್ ಗ್ರಾಜ್ಯುಯೇಷನ್ ಇಂಟರ್ನ್ಯಾಷನಲ್ ಟ್ರೈನರ್ ಸರ್ಟಿಫಿಕೇಟ್ ಕೊಡ್ತು. ವಿದ್ಯಾಭ್ಯಾಸದ ಬಗ್ಗೆನೇ ನಿಮ್ ಬಗ್ಗೆ ಒಂದು 4 ಪೇಜ್ ಬರಿಬಹುದು. ಆದ್ರೆ ನಿಮ್ಮಷ್ಟು ಓದಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಇದು ಇನ್ನೊಂದು ಏನಾಗಿದೆ ಗೊತ್ತಾ, ಬಹಳ ವೈವಿಧ್ಯತೆ ಇದೆ ನಿಮ್ಮಲ್ಲಿ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ವೈವಿಧ್ಯತೆ ಇದೆ. ಹೌದೌದು. ಸಾಮಾನ್ಯವಾಗಿ ಸಿಂಪಲ್ ಆಗಿ ಏನ್ ಹೇಳ್ತೀನಿ ಗೊತ್ತಾ, ನಾನು ಸೈನ್ಸು, ಆರ್ಟ್ಸು, ಕಾಮರ್ಸು ಗ್ರಾಜ್ಯುಯೇಟ್ ಅಂತೀನಿ. ತಿಳಿಸ್ಕೊಡಿ, ಎಲ್ಲಾನು ಇದೆ. ಎಲ್ಲ ಮನುಷ್ಯನ್ಗೆ ಎಲ್ಲಾನು ಬೇಕಲ್ಲ ಸರ್. ಹುಳಿ ಉಪ್ಪು ಖಾರ ಹೇಗೆ ಬೇಕೋ, ಸೈನ್ಸು, ಕಾಮರ್ಸ್, ಆರ್ಟ್ಸ್ 3 ಬೇಕು ಒಬ್ಬ ವಿದ್ಯಾರ್ಥಿಗೆ. ಅದಿದ್ರೆ ನಮ್ಮ ಬದುಕೆ ಬೇರೆ ತರ ವರ್ಣಮಯವಾಗಿರುತ್ತನಕ್ಕೆ ನೀವೇ ಉದಾಹರಣೆ ಸರ್. ನೀವು ನಿಮ್ಮ ವೃತ್ತಿಯನ್ನ ಹೇಗೆ ಶುರು ಮಾಡ್ಕೊಂಡ್ರಿ ಸರ್? ಎಲ್ಲಿ ವೃತ್ತಿ? ನಾನು ಕಾಲೇಜ್ನಲ್ಲಿ ಇರ್ಬೇಕಾದ್ರೇನೆ ಫೈನಲ್ ಎಕ್ಸಾಮ್ ಮುಗಿಬೇಕಾದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಸೊ ಫಸ್ಟ್ ಗೌರ್ಮೆಂಟ್ ಆರ್ಡ್ರು, ಯಾವುದೇ ಪ್ರಯತ್ನ ಇಲ್ದಲೆ, ಅದು ರಾಮಕೃಷ್ಣ ಹೆಗಡೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಕಾರಣ ಏನು ಅಂದ್ರೆ ಅವಾಗ ಯಾವುದೇ ಮೀಡಿಯೇಟರ್ ಇಲ್ದಲೆ ಡೈರೆಕ್ಟ್ ಆಗಿ ಮಾರ್ಕ್ಸ್ ಮೇಲೆ ತಗೊಂಡ್ರು ಅವಾಗ. ಸೊ ಆ ಸಿಸ್ಟಮ್ ಆಯ್ತು. ಹಾಗಾಗಿ ನಾನು ಯಾವುದೇ ಶ್ರಮ ಇಲ್ದಲೆ ಸರ್ಕಾರಿ ಕೆಲಸ ಸಿಕ್ಬಿಡ್ತು. ಸೊ ಹಾಗೆ ಸೇರ್ಕೊಂಡ್ಬಿಟ್ಟೆ. ಎಲ್ಲ ಒಂದ್ ಕಡೆ ಸಂಬಳ ಬರ್ತಾ ಇತ್ತಲ್ಲ ಅಂತ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಂಡು ಸುಮಾರು 7-8 ಸಂಸ್ಥೆಗಳಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಸಂಚಾಲಕ ಈ ತರ ಆಗ್ಬಿಟ್ಟು ಒಟ್ಟು ಒಂದು 500 ಕಾರ್ಯಕ್ರಮನ ಈ ಸಮಾಜಕ್ಕೆ ಕೊಟ್ಟಿದ್ದೀನಿ ಮೇಡಮ್. ಗ್ರೇಟ್ ಸರ್, ಗ್ರೇಟ್ ಗ್ರೇಟ್. ಓಕೆ ಓಕೆ ಸರ್. ನಿಮಗೆ ಈ ಜೀವನ ಕೌಶಲ್ಯ, ಈ ಲೈಫ್ ಸ್ಕಿಲ್ಸ್ ಇದೆಯಲ್ಲ, ಈ ತರ ಮಾಡಬೇಕು ಅಂತ ನಿಮ್ ಯಾವಾಗ ಅದ್ರ ಬಗ್ಗೆ ಒಂದು ಗಮನ ಬಂತು ಅಥವಾ ಆಸಕ್ತಿ ಹುಟ್ಟಿತು ಸರಿ ಈ ತರ ಮಾಡಬೇಕು? 1996 ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ ಒಂದು ಆರ್ಗನೈಸೇಷನ್ ಸೇರ್ಕೊಂಡೆ. ಅಲ್ಲಿ ಕೆಲವು ತರಬೇತಿಗಳು ಅಟೆಂಡ್ ಮಾಡಿದಾಗ ನಾನ್ಯಾಕೆ ತರಬೇತುದಾರನಾಗಬಾರದು ಅಂತ ಆ ವರ್ಷದಿಂದಾನೆ, ಅಂದ್ರೆ ಈಗ ನಾವು 2026 ಅಲ್ಲಿದ್ದೇವೆ, ಸರಿಯಾಗಿ 30 ವರ್ಷದ ಹಿಂದೆ ನನಗೆ ಅನ್ನಿಸಿತು. ಅಂದಿನಿಂದನೇ ತರಬೇತುದಾರನಾಗೋದಕ್ಕೆ ಪ್ರಯತ್ನ ಪಟ್ಟು 1997 ನಲ್ಲಿ ನಾನು ಸ್ಪೀಚ್ ಕ್ರಾಫ್ಟ್ ಮತ್ತು ಝೋನ್ ಟ್ರೈನರ್ ಆದೆ. ಆಮೇಲೆ ನ್ಯಾಷನಲ್ ಟ್ರೈನರ್, ಆಮೇಲೆ ಇಂಟರ್ನ್ಯಾಷನಲ್ ಟ್ರೈನರ್, ಹೀಗೆ ಬೇರೆ ಬೇರೆ ಲೆವೆಲ್ಗಳನ್ನ ಪಾಸ್ ಮಾಡಿಕೊಂಡು ಸುಮಾರು ಜನಕ್ಕೆ ಆಶ್ಚರ್ಯ ಆಗ್ಬೋದು, 7-8 ವರ್ಷಗಳು ತರಬೇತುದಾರನ ಆಗೋದಕ್ಕೆ ಹಾದಿಯಲ್ಲಿ ಸಾಗಿದ್ದೇನೆ. ಆತರ ಕಷ್ಟ ಪಡದೆ ಹೋದ್ರೆ, ಅಂದ್ರೆ ಹೆಜ್ಜೆ ಹೆಜ್ಜೆ ಅಂದ್ರೆ ಹಂತ ಹಂತವಾಗಿ ಏಣಿಯನ್ನ ಏರಿ ಇವತ್ತು ಇಲ್ಲಿ ಯು ಆರ್ ಆನ್ ದ ಟಾಪ್. ಸೊ ಲೈಫ್ ಸ್ಕಿಲ್ ಅಂದ್ರೆ ಮೊದಲು ಹೆಸರು ಬರೋದೇ ಅದರಲ್ಲಿ ಇಂಟರ್ನ್ಯಾಷನಲ್
ಇವರು ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ. ಗೂಗಲ್ ಅಲ್ಲಿ ಸರ್ಚ್ ಮಾಡೋರು ನಿಮ್ಮ ಹೆಸರೇ ಬರೋದು ಥ್ಯಾಂಕ್ ಅದನ್ನ. ಯು, ಥ್ಯಾಂಕ್ ಯು. ಓಕೆ ಸರ್. ಸೊ ನಿಮಗೆ ಇವಾಗ ಎಷ್ಟು ಯಾವ ರೀತಿಯ ಕಾರ್ಯಾಗಾರಗಳನ್ನ ನೀವು ಮಾಡಿದ್ದೀರಾ ಸರ್ ಇವಾಗ? ನಾನು ಸುಮಾರು 300 ವಿಷಯಗಳ ಬಗ್ಗೆ ಇದುವರೆಗೆ ಬೇರೆ ಬೇರೆ ಹ್ಮ್ ವೇದಿಕೆಗಳಲ್ಲಿ ಮಾತನಾಡಿರಬಹುದು. ಜೊತೆಗೆ ಹ್ಮ್ ದೂರದರ್ಶನದಲ್ಲಿಯೂ ಕೂಡ ಅವಕಾಶ ಸಿಕ್ಕಿತ್ತು. ಒಂದು ಹ್ಮ್ 150 ಜನರನ್ನ, 150 ವಿಷಯಗಳು, 150 ಎಕ್ಸ್ಪರ್ಟ್ಸ್ನ ಇಂಟರ್ವ್ಯೂ ಮಾಡೋದು. ವಾರಕ್ಕೊಂದು ಕಾರ್ಯಕ್ರಮ, ಭಾನುವಾರ ಬೆಳಿಗ್ಗೆ 8ರಿಂದ 9 ಗಂಟೆ ಲೈವ್ ಬರ್ತಾ ಇತ್ತು. ಅದಕ್ಕೆ ಬೆಳಕು ಕಾರ್ಯಕ್ರಮ. ಅದು ಬೆಳಗು ಬೆಳಕು ಕಾರ್ಯಕ್ರಮದಲ್ಲಿ ಬೆಳಕು ವ್ಯಕ್ತಿತ್ವಗಳ ಬೇರೆ ಪರಿಚಯ. ಈ ವ್ಯಕ್ತಿತ್ವ ಪರಿಚಯ. ಕಾರ್ಯಕ್ರಮದ ಹೆಸರು ವ್ಯಕ್ತಿತ್ವ ದರ್ಪಣ ಅಂತ. ವ್ಯಕ್ತಿತ್ವ ದರ್ಪಣ. ಭಾನುವಾರ ಭಾನುವಾರ ಬರ್ತಾ ಇತ್ತು. ಹ್ಮ್ ಹಾಗಾಗಿ ಹ್ಮ್ ಹ್ಮ್ ವಾರಕ್ಕೊಂದು ವಿಷಯದ ರೀತಿಯಲ್ಲಿ ಸುಮಾರು 3-3.5 ವರ್ಷಗಳ ಕಾಲ ನಾನು ಹ್ಮ್ ವಾರಕ್ಕೊಂದು ವಿಷಯ ಬೆಳೀತಾ ಬಂದೆ. ಓ ಹೋ. ಬಹಳ ಹಾಗಾಗಿ ಇಂಟ್ರೆಸ್ಟಿಂಗ್ ಸರ್. ವಿಷಯಗಳ ಸಮಗ್ರತೆ ಅರ್ಥ ಆಗ್ತಾ ಆಗ್ತಾ ಆ, ಹ್ಮ್ ಹೌದಲ್ಲ, ಇಷ್ಟೊಂದು ವಿಷಯದ ಹರವು ಇದೆಯಲ್ಲ. ಹ್ಮ್ ಹ್ಮ್ ಅದೇ ನೀವು ಹೇಳಿದಾಗೆ ಬೆಳಗು ಕಾರ್ಯಕ್ರಮದಲ್ಲಿ ಹ್ಮ್ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿ ಆ ಹ್ಮ್ ವ್ಯಕ್ತಿ ಯಾಕೆ ಸಾಧನೆ ಮಾಡಕ್ ಸಾಧ್ಯ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಹ್ಮ್ ಹ್ಮ್ ಅಲ್ಲಿ ಒಂದು ರೀತಿ ಅನುಭವ ಆಯ್ತು. ಹ್ಮ್ ಅಲ್ಲಿ ವ್ಯಕ್ತಿಗಳ ಪರಿಚಯ ಆಯ್ತು, ಇಲ್ಲಿ ವಿಷಯಗಳ ಪರಿಚಯ ಆಯ್ತು. ಜೊತೆಗೆ ತರಬೇತಿ ಮಾಡುವ ಹಂತದಲ್ಲಿ ಲೋಯರ್ ಕ್ಯಾಟಗರಿ, ಮಿಡ್ಲ್ ಕ್ಯಾಟಗರಿ, ಟಾಪ್ ಕ್ಯಾಟಗರಿ ಎಲ್ಲ ಹೈರಾರ್ಕಿಯವರೆಗೂ ಟ್ರೈನಿಂಗ್ ಮಾಡಿಬಿಟ್ಟೆ. ಓಕೆ ಸರ್, ಗ್ರೇಟ್, ರಿಯಲಿ ಸೊ ಗ್ರೇಟ್. ಒಂಥರ ಹ್ಮ್ ಆ, ನೇರವಾಗಿ ಅಡ್ಡವಾಗಿ ಎಲ್ಲ ಹೌದು. ತರದ ವಿಷಯಗಳು ಜನರು ರೀಚ್ ಆದೆ. ಅದು ಹಾ ಸ್ವಲ್ಪ ನನ್ನನ್ನು ಗಟ್ಟಿಗೊಳಿಸ್ತು ಅಂತ ಹೇಳ್ಬೋದು ಮೇಡಮ್. ಓಕೆ ಸರಿ. ಇಲ್ಲ, ಬಹಳ ಒಳ್ಳೆಯ ಒಂಥರ ಮಹತ್ತರವಾದ ಸಾಧನೆ ಅಂತಾನೆ ಇದನ್ನ ಹೇಳ್ಬೋದು. ಆಮೇಲೆ ನೀವು ಇದನ್ನ ಪುಸ್ತಕಗಳು ಬರವಣಿಗೆಯಲ್ಲೂ ಕೂಡ ನೀವು ಅದರಲ್ಲೂ ಹಿಂದಿಲ್ಲ. ನೀವು ಅದರಲ್ಲೂ ಎಷ್ಟೊಂದು ಸಾಧನೆಯನ್ನ ಮಾಡ್ಬಿಟ್ಟಿದ್ದೀರಾ. ಎಷ್ಟೊಂದು ಪುಸ್ತಕಗಳು ಬರಿಬೇಕು ಅನ್ನೋದು ಬರವಣಿಗೆ ಯಾವಾಗ ನಿಮಗೆ ಶುರು ಮಾಡ್ಕೊಂಡ್ರಿ ಸರಿ? ಅದೊಂಥರ ಎಷ್ಟು ವರ್ಷಗಳ ತಮಾಷೆ. ಹಿಂದೆ ಬರವಣಿಗೆ ಶುರು ಮಾಡಿದ್ರಿ? ಈ ಒಂದು 22-23 ವರ್ಷ ಆಯ್ತು. ಹ್ಮ್ ಆ, ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಹೆಸರು ಮರ್ತು ಬಿಟ್ಟಿದ್ದೀನಿ. ಹ್ಮ್ ಸಾಮಾನ್ಯವಾಗಿ ಮಾತುಗಾರರು ಬರಹಗಾರ ಆಗೋದಿಲ್ಲ ಅಂತ ಒಂದು ವರ್ಡ್ ಅಂದ್ರು. ಹ್ಮ್ ಹ್ಮ್ ಆ ಸಂದರ್ಶನ ಮಾಡ್ಬೇಕಾರೆ ನನಗೆ ಹ್ಮ್ ಅವತ್ತು ನಾನು ಸುಮ್ಮನೆ ನನಗೆಲ್ಲ ಹೇಳಿದ್ದವರು ಜನರಲ್ ಆಗಿ ಹೇಳಿದ್ದು. ಹಾ 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 ನಾನೊಂದು ಚಾಲೆಂಜಿಂಗ್ ಆಗಿ ತಗೊಂಡೆ. ಹೌದಲ್ವಾ, ನಾನೊಬ್ಬ ಗುಡ್. ಮಾತುಗಾರ, ನಾನು ಯಾಕೆ ಬರೀಬಾರದು ಅಂದ್ಬಿಟ್ಟು ಬರೆಯಕ್ಕೆ ಶುರು ಮಾಡಿದೆ. ಹ್ಮ್ ಮೊದಲನೇದು ನುಡಿಗನ್ನಡಿ, ಭಾಷಣ ಕೌಶಲ್ಯದ ಬಗ್ಗೆ ಏನು ಟಿಪ್ಸ್ ನೋಟ್ಸ್ ಹ್ಮ್ ಮಾಡಿದ್ದೆ ಅದನ್ನೇ ಪ್ರಕಟ ಮಾಡಿಬಿಟ್ಟೆ. ಹ್ಮ್ ಹ್ಮ್ ಅದು ಅವತ್ತಿಂದ ಇವತ್ತಿನವರೆಗೂ ಬೇಡಿಕೆನಲ್ಲಿದೆ. ತಿಂಗಳಿಗೆ ಒಂದು 50 ಪುಸ್ತಕ, 100 ಪುಸ್ತಕ ಮಾರಾಟ ಆಗ್ತಾ ಇದೆ. ಸಪ್ನಾ ಹ್ಮ್ ಬುಕ್ ಹೌಸ್ಗೆ ಈಗ ಪಬ್ಲಿಷ್ ಮಾಡಿ ಅವ್ರಿಗೆ ಹ್ಮ್ ಕೊಟ್ಟಿದ್ದೆ. ಹ್ಮ್ ಹ್ಮ್ ಮೊದಲನೇ ಬುಕ್ ನಾಗಮ್ಮ ಫೌಂಡೇಶನ್ ಇಂದ ಮಾಡಿದ್ದೆ. ಹ್ಮ್ 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 ಆಮೇಲೆ ಅನ್ನಿಸ್ತು ಉಳಿದಿದ್ದೆಲ್ಲ ಸಪ್ನಾಗ್ ಕೊಟ್ಟಿದ್ದೀನಿ, ಹ್ಮ್ ಇದನ್ನು ಸಪ್ನಾಗೆ ಕೊಟ್ಬಿಡೋಣ ಅಂತ ಸಪ್ನಾಗೆ ಕೊಟ್ಟೆ. ಹ್ಮ್ ಹ್ಮ್ ಈಗ ಹ್ಮ್ ನಾನು 17 ಪುಸ್ತಕಗಳು ಕನ್ನಡದಲ್ಲಿ, 6 ಪುಸ್ತಕಗಳು ಇಂಗ್ಲಿಷ್ನಲ್ಲಿ ಪ್ರಕಟ ಆಗಿದೆ. ಅದು ಎಲ್ಲ ನನಗೆ ಸಪ್ನಾದೇ. ಕೇಳೋಳಿದ್ದೆ ತಮ್ಮ ಬಾಯಿಂದಾನೇ ಬಂತು. ಹೌದು, ಇಲ್ಲಿ ಸಪ್ನಾ ಹಾ, ಬುಕ್ ಹೌಸ್ ಹ್ಮ್ ಪಬ್ಲಿಷ್ ಮಾಡಿದೆ ಕನ್ನಡದಲ್ಲಿ. ಹ್ಮ್ ಮತ್ತೆ ಹ್ಮ್ ಇಂಗ್ಲಿಷ್ನಲ್ಲಿ 3 ಪುಸ್ತಕಗಳನ್ನು ಅಮೆಝಾನ್, ಅಂದ್ರೆ ನನ್ನೆಲ್ಲ ಕೃತಿಗಳು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಹಾಗೂ ಹ್ಮ್ Amazon.in ನಲ್ಲಿ ಆನ್ಲೈನ್ ಮೂಲಕ ಎಲ್ಲರೂ ಪಡಿಬಹುದು ಅಂತ ಪುಸ್ತಕಗಳು ಹೇಳಿ. ಲಭ್ಯವಿದೆ. ಓಕೆ ಸರ್. ಆಮೇಲೆ ನಿಮ್ಮ ನಾಗಮ್ಮ ಫೌಂಡೇಶನ್ ನಿಂದ ಈ ಹಲವಾರು ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತೀರಾ. ಆಮೇಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನೆಲ್ಲ ಕೂಡ ನೀವು ಮಾಡ್ತೀರಾ. ಈ ನಾಗಮ್ಮ ಫೌಂಡೇಶನ್ ಯಾವಾಗ ಆರಂಭಿಸಿದ್ರಿ? ಅದರ ಉದ್ದೇಶ ಏನು? ದ ಏನ್ ಹೇಳ್ತಾರೆ, ಇದರ ಮಿಷನ್, ಅದರದ್ದು ವಿಷನ್ ಅಂಡ್ ಮಿಷನ್ ಆಫ್ ನಾಗಮ್ಮ ಫೌಂಡೇಶನ್. ಏನಿಲ್ಲ, ನಾನು ನಮ್ಮ ಅಮ್ಮನ್ನ ಅವಾಗ ಅವಾಗ ನೆನಪಿಸ್ಕೊಳ್ಳೋಣ ಅಂತ. ನನ್ನ ಬ್ಯಾಕ್ ಗ್ರೌಂಡ್ ವೆರಿ ಅಲ್ಲೂ ಗುಡ್ ನಮ್ಮ ಸರ್, ತಾಯಿ ಫೋಟೋ ಇದೆ. ಗ್ರೇಟ್. ಓ ಸೊ ಗುಡ್. ನೆನೆಸ್ಕೊಳ್ಳೋಣ. ಅವರಂತೂ ಹ್ಮ್ ತೀರ್ಕೊಂಡ್ರು, ಆದ್ರೆ ಅವ್ರ ಅವ್ರ ಹೆಸರು ನೆನೆಸ್ಕೊಳ್ಳಕ್ ಒಂದು ಶಾಶ್ವತವಾಗಿ ಉಳಿಲಿ. ಉಳಿಲಿ ಅನ್ನೋ ತರ ಹ್ಮ್ ಹ್ಮ್ ಆರಂಭ ಮಾಡಿದೆ. ಹ್ಮ್ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡಿದಾಗ ತಾವು ಕೂಡ ಕೆಲವು ಊರಿಗೆ ಹೌದು ಸರ್, ತರಬೇತುದಾರರಾಗಿ ತಮ್ಮನ್ನ ಹೌದು ಬಳಸ್ಕೊಂಡಿದ್ದೆ. ಹೌದು. ಹ್ಮ್ ಹ್ಮ್ ಯಾವ್ಯಾವ ಕುಮಟಾಗೆಲ್ಲ ಹೋಗಿದ್ರಿ ಅನ್ಸುತ್ತೆ. ಕುಮಟ, ಹೌದು. ಕುಮಟ ಪಕ್ಕ ಇನ್ನೊಂದು ಇದೆಯಲ್ಲ ಸರ್, ಅಂಕೋಲ ಅಂಕೋಲ. ಅಂಕೋಲ, ಕುಮಟ ಎಲ್ಲ ಬಂದಿದ್ವಲ್ಲ. ಹೌದು. ಹ್ಮ್ ಸೊ ಹ್ಮ್ ಆಗ ಸುಮಾರು ಹ್ಮ್ 30,000ದಿಂದ 50,000 ಸ್ಟೂಡೆಂಟ್ಸ್ಗೆ ರೀಚ್ ಆದೆ. ಇದೆಲ್ಲ ಹೌದು. 2010, 11, ಟೆ- 12 ಆ ಹೌದು, ಟೈಮ್ನಲ್ಲಿ. 10-11 ಇರ್ಬೋದು ಸರ್. ಹೌದು ಹೌದು, ಆ ಎಕ್ಸಾಕ್ಟ್. ಟೈಮ್ನಲ್ಲಿ ಮಾಡಿದೆ. ಅದೆಲ್ಲ ನನ್ಗೆ ಹೋಗ್ಬೇಕಾದ್ರೆ ಕಾಲೇಜಲ್ಲಿ ಹ್ಮ್ ನಾಗಮ್ಮ ಫೌಂಡೇಶನ್ ಇಂದ ಬಂದಿದ್ದಾರೆ, ನಾಗಮ್ಮ ಫೌಂಡೇಶನ್ ಇಂದ ಬಂದಿದ್ದಾರೆ ಅನ್ನೋರು ಸ್ಟೂಡೆಂಟ್ಸ್. ಹಾ ಹಾ ಆವಾಗೆಲ್ಲ ನಮ್ಮ ಅಮ್ಮನ ಹೆಸರು ಸ್ಕೂಲ್ ಸ್ಟೂಡೆಂಟ್ಸ್ ಕೈ ಬಾಯ್ನಲ್ಲಿ ಬಂದಾಗ ನನಗೇನೋ ಒಂಥರ ನಮ್ಮಮ್ಮ ಜೀವಂತ ಇದ್ದಾರೆ ಅನ್ನೋ ಫೀಲಿಂಗ್ ಸಿಗ್ತಾ ಖಂಡಿತ ಇತ್ತು. ಸರ್, ಖಂಡಿತ ಅದು. ಇನ್ನು ಸನ್ಮಾನಗಳನ್ನ ಮಾಡಿರೋದು ನಾನು ಸುಮಾರು ಒಂದು 200-250 ಜನ ಸನ್ಮಾನ ಮಾಡಿರ್ಬೋದು ಇದುವರೆಗೆ. ಹ್ಮ್ ಹ್ಮ್ ಅದರಲ್ಲಿ ಇಬ್ಬರಿಗೆ ಪದ್ಮಶ್ರೀ ಬಂದಿದೆ, ಒಂದು 3-4 ಜನಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಕೆಲವರಿಗೆ ಹ್ಮ್ ಡಾಕ್ಟರೇಟ್ಸ್ ಬಂದಿದೆ. ಆ, ಹ್ಮ್ ಹ್ಮ್ ಈ ಹ್ಮ್ ಹ್ಮ್ ಈ ವರ್ಷವೂ ಕೂಡ ಸುಶೀಲಮ್ಮ
ನಾಗಮ್ಮ ಪ್ರಶಸ್ತಿಯನ್ನ ನಾನು ಮೊದಲ ಪ್ರಶಸ್ತಿ ಕೊಟ್ಟಿದ್ದು, ಆಕೆಗೆ ಪದ್ಮಶ್ರೀ ಬಂತು. ನಾನು 4-5 ವರ್ಷಗಳ ಹಿಂದೆ ಮಂಗಳೂರಿನ ಕಿತ್ತಳೆ ಹಣ್ಣಿನ ವ್ಯಾಪಾರಿ ಶಾಲೆಗೆ ಸಪೋರ್ಟ್ ಮಾಡುವ ಹರೇಕಲ ಆಜಬ್ಬ ನಾವು ಸನ್ಮಾನ ಮಾಡಿದ್ದು ಮಾಡಿದ್ದ ನೆಕ್ಸ್ಟ್ ಇಯರ್ ಅವರಿಗೆ ಪದ್ಮಶ್ರೀ ಬಂತು. ಅಂದ್ರೆ ತಾವು ಎಷ್ಟು ಚೆನ್ನಾಗಿ ಪ್ರಾಮಾಣಿಕವಾಗಿ ಆ ವ್ಯಕ್ತಿಗಳ ಪ್ರತಿಭೆಯನ್ನ, ಅವರ ಶ್ರಮವನ್ನ ತಾವು ಗುರುತಿಸಿ ಕೊಟ್ಟಿದ್ದೀರಾ ಅನ್ನೋದು ಇದಕ್ಕೆ ಸಾಕ್ಷಿ. ಅದೊಂಥರ ಸಮಾಧಾನ ಇದೆ ಮೇಡಮ್ ನನಗೆ. ಅದೇ ಸರ್, ಅಂದ್ರೆ ಸರಿಯಾದ ಸೂಕ್ತ ವ್ಯಕ್ತಿಗಳಿಗೆ ನೀವು ಕೊಟ್ಟಿದ್ದೀರಾ, ಅಂದ್ರೆ ಅರ್ಹ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಾ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಸೊ ನಿಮ್ಮ ನಾಗಮ್ಮ ಫೌಂಡೇಶನ್ ಇಂದ ಮುಂದೆ ಏನೇನು ಮಾಡಬೇಕು ಅಂತ ಕಾರ್ಯಕ್ರಮಗಳ ಯೋಜನೆ ಏನಾದ್ರು ಇದೆಯಾ ಅದು ಸರ್? ನಾನು ವಿಶೇಷವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಸ್ಪಾನ್ಸರ್ಸ್ ಸಿಕ್ಕ ಹಾಗೆ ನೋಡಿಕೊಂಡು ಸ್ಪಾನ್ಸರ್ಸ್ ಬಯಸಿದ ಹಾಗೆ ಕೆಲವೊಂದು ತರಬೇತಿಗಳನ್ನು ಮಾಡಬೇಕು ಅಂತ ಇದ್ದೇನೆ. ಖಾಸಗಿ ಕಾಲೇಜಿನವರು ಶಾಲೆಗಳು ಹೇಗೋ ಮಾಡ್ಕೊಂಡ್ಬಿಡ್ತಾರೆ. ಯಾರಾದರೂ ಡೊನೇಟ್ ಮಾಡಿದ್ರೆ ಅವರ ಒಂದು ಹಣಕ್ಕೆ ಪ್ರತಿಫಲವಾಗಿ ಆ ಥರದ ಕಾರ್ಯಕ್ರಮಗಳು ಮತ್ತೆ ಸಮಾಜಕ್ಕೆ ಪೂರಕವಾದ ಚಟುವಟಿಕೆಗಳು ಯಾವುದೇ ಒಬ್ಬ ಸ್ಪಾನ್ಸರ್ ಮುಂದೆ ಬಂದರೆ ಅದು ಅವರ ಬಯಕೆಯಂತೆ ನಾನು ಆಯೋಜನೆ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಮೇಡಮ್. ಓಕೆ ಸರ್. ಸೊ ಮುಂದಿನ ಯೋಜನೆಗಳು ಎಲ್ಲವೂ ಕೂಡ ಸಫಲವಾಗ್ಲಿ. ಆಮೇಲೆ ತಮ್ಮ ತರಬೇತು ಕಾರ್ಯಕ್ರಮಗಳು ಏನೇನಿದೆ ಅದಿನ್ನೂ ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ತಮ್ಮಿಂದ ತರಬೇತಿಯನ್ನ ಪಡೆದು ಅವರು ಜೀವನದಲ್ಲಿ ಯಶಸ್ಸನ್ನ ಕಾಣಲಿ. ನೀವು ಕೈ ಹಿಡಿದ ಮೇಲೆ ಅವರೆಲ್ಲ ಯಶಸ್ಸು ಕಾಣೋದ್ರೊಳಗೆ ಸಂಶಯವೇ ಇಲ್ಲ ಅಂತ ನನಗೆ ಪೂರ್ಣ ನಂಬಿಕೆ ವಿಶ್ವಾಸ ಇದೆ ಸರ್. ಹೀಗೆ ನಿಮ್ಗೆ ಜಯವೂ ಸಿಗ್ತಾ ಇರ್ಲಿ, ತಮ್ಮ ಕಾರ್ಯಕ್ರಮ ಸದಾಕಾಲ ಪ್ರಕಾಶಮಾನವಾಗಿರಲಿ. ಜಯಪ್ರಕಾಶ್ ಅನ್ನುವಂತ ಹೆಸರು ನಿಮಗೆ ಅನ್ವರ್ಥನಾಮ ಅಂತ ನಾನು ಹೇಳ್ತೀನಿ ಸರ್. ಎಲ್ಲರ ಜೀವನದಲ್ಲಿ ಜಯವನ್ನು ಕೊಡಿಸ್ತಿದ್ದೀರಾ, ಎಲ್ಲರ ಜೀವನ ಪ್ರಕಾಶಮಾನವಾಗೂ ನೀವು ಮಾಡ್ತಾ ಇದ್ದೀರಾ. ಸೊ ತಮಗೆ ನಿಜವಾಗ್ಲೂ ಕೂಡ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಮುಂದೆ ಎಲ್ಲ ರೀತಿಯ ಯಶಸ್ಸನ್ನ ತಮಗೆ ಕೊಡಲಿ ಅಂತ ನಾನು ಈ ಸಂದರ್ಶನದ ಮೂಲಕ ತಮಗೆ ನಾನು ಕೋರಿ ಮಾಡ್ತೀನಿ ಸರ್. ನಮಸ್ಕಾರ.